ನೋಡಿ, ಸರಸ್ವತಿ ನದಿ ಈಗ ಹರಿತಾ ಇಲ್ಲ. ಅದು ಒಂದು ರೀತಿಯಲ್ಲಿ ಭೂಮಿಯ ಒಳಗಡೆ ಎಲ್ಲೋ ಹರಿತಾ ಇರಬೇಕು, ಕಾಣಿಸಲ್ಲ. ಅಲ್ಲೆಲ್ಲೋ ಒಂದು ಕುರು ಸಿಕ್ತು, ಇಲ್ಲಿ ಸ್ವಲ್ಪ ನೀರು ಕಾಣಿಸ್ತು ಅಂತ ನಾವೆಲ್ಲ ಕೇಳ್ತಾ ಇದ್ವಿ. ಇಲ್ಲಿ ಒಂದು ಘಟನೆ ನಡೆದಿದೆ ನಿಮಗೆ. ಒಂದು ಮರುಭೂಮಿಯಲ್ಲಿ ಒಬ್ರು ಏನು ಮಾಡ್ತಾರೆ, ಒಂದು ಬೋರ್ವೆಲ್ ಕೊರೆಸೋಣ, ಬಂದಷ್ಟು ನೀರು ಬರಲಿ, ಸ್ವಲ್ಪ ಬೆಳೆಗಾದರೂ ಆಗಲಿ ಅಂಥೇಳಿ ಟ್ರೈ ಮಾಡಿದ್ದಾರೆ. ನಿಮ್ಗೆ ಆಶ್ಚರ್ಯ ಆಗಿಬಿಡುತ್ತೆ. ಅವ್ರು ಕೊರೆಸಿದ್ದು ಒಂದು ಬೋರ್ವೆಲಲ್ಲಿ ಒಂದು ಬೆಳೆಗೆ ಬರೋಷ್ಟು ನೀರು ಬಂದರೆ ಸಾಕಪ್ಪ ಅಂದರೆ, ಒಂದು ಇಡೀ ರಾಜ್ಯಕ್ಕೆ ಆಗುವಂಥ ಒಂದು ನದಿಯಷ್ಟು ನೀರು ಉಕ್ಕಿಬಿಟ್ರೆ ಏನಾಗಬೇಡ, ಅಲ್ಲಿ ರಾಜ್ಯಕ್ಕೆ ಆಗುವಷ್ಟು ನೀರು ಉಕ್ಕಿದ್ರೆ ಅವ್ರಿಗೆ ಏನಾಗಬೇಡ. ಆ ಟೈಮಲ್ಲಿ ಮರುಭೂಮಿ ಪ್ರದೇಶದಲ್ಲಿಯೇ ನದಿ ಸೃಷ್ಟಿಯಾಗಿದೆಯಾ, ಋಷಿ ಮೂಲ, ನದಿ ಮೂಲ, ಸ್ತ್ರೀ ಮೂಲ ಹುಡ್ಕಕ್ಕೆ ಹೋಗಬೇಡ, ಈ ಥರದ್ದೆಲ್ಲ ಮಾತಾಡ್ತಾರೆ. ಆದರೆ ಈಗ ನೋಡಿದ್ರೆ ನಿಮಗೆ ಇದನ್ನು ಉಕ್ತಾ ಇರೋದು ನೀವು ನೋಡಿಬಿಟ್ರೆ, ಬೋರ್ವೆಲ್ಗೆ ಹಾಕಿದ್ರಿ, ಲಾರಿ ಸಮೇತ ಮುಳುಗೋಯ್ತಂತ ಇದರಲ್ಲಿ ಲೆಕ್ಕ ಹಾಕ್ಕೊಳ್ಳಿ. ಯಾವ ಬೋರ್ವೆಲ್ಲು ಕೊರಿತಾ ಇತ್ತೋ ಇದನ್ನು, ಆ ಬೋರ್ವೆಲ್ ಲಾರಿ ಎಲ್ಲ ಮುಳುಗಿ ಹೋಗಿಬಿಟ್ಟಿವೆ. ಇದರಲ್ಲಿ ಆ ಪ್ರಮಾಣದಲ್ಲಿ ನೀರು ಬಂದಿರುವಂಥ ಘಟನೆ ಇದು ಬೋರ್ವೆಲ್ ಕೊರಿಬೇಕಾದ್ರೆ ಆಗಿರ್ತಕ್ಕಂಥ ಘಟನೆ. ಭಾರೀ ಪ್ರಮಾಣದ ನೀರು ಹೊರಬಂದಿದೆ, ಬೋರ್ವೆಲ್ ಕೂಡ ಇದರಲ್ಲಿ ಮುಳುಗು ಹೋಗಿದೆ. ಒಂದು ರೀತಿಯಲ್ಲಿ ಪುರಾಣದ ಸರಸ್ವತಿ ನದಿ ಆ ನದಿ ಇಲ್ಲಿ ಉಕ್ಕಿದೆಯಾ, ಅದರದ್ದೇ ಮೂಲ ಇಲ್ಲಿ ಆಚೆ ಬಂದುಬಿಟ್ಟಿದೆಯಾ. ನೋಡಿ ಏನು ಆ ಥರ ನೀರು ಉಕ್ತಿದ್ರೆ ಯಾರು ಹೋಗಿ ತಡೆಯೋದು, ಅದನ್ನು ಯಾರು ತಡೆಯೋಕ್ಕಾಗತ್ತೆ ರೀ ಇದನ್ನು? ಈ ಅಚ್ಚರಿಯ ಘಟನೆಗೆ ಸಾಕ್ಷಿಯಾಗಿರೋದು ರಾಜಸ್ಥಾನದ ಮರುಭೂಮಿ. ಅದರಲ್ಲಿಯೂ ಜೈಸಲ್ಮೇರ್ನಲ್ಲಿ ಇಂಥ ಅಚ್ಚರಿ ನಡೆದು ಹೋಗಿದೆ. ಮರುಭೂಮಿಯಲ್ಲಿ ಇಂಥ ನೀರು ಬಂದುಬಿಟ್ರೆ ಆ ರೈತರಿಗೆ, ಆ ರಾಜ್ಯದ ಜನಕ್ಕೆ, ಆ ಜಿಲ್ಲೆ ಜನಕ್ಕೆ ಅದೆಷ್ಟು ಆನಂದ ಆಗಿರಬೇಡ ರೀ. ನೀರೇ ಇಲ್ಲ ಅಂತ ಪರಿತಪಿಸ್ತಾ ಇರ್ತಾರೆ. ಅಂಥ ಮರುಭೂಮಿಯಲ್ಲಿ ಇದೀಗ ಒಂದು ಬೋರ್ವೆಲ್ ಕೊರ್ಸಕ್ಕೆ ಹೋಗಿ ಈ ಥರದ್ದು ಒಂದು ರಾಜ್ಯಕ್ಕೆ ಆಗುವಷ್ಟು ನೀರು ಸಿಕ್ಬಿಟ್ರೆ ಏನಾಗಬೇಡ. 500 ಮೀಟರ್ ಅಂತರದಲ್ಲಿ ಯಾರು ಸುಳಿಯಕೂಡದು, ಯಾರು ಹತ್ತಿರ ಕೂಡ ಹೋಗಬೇಡಿ ಅಂತ ಸೂಚನೆ ಬಂದಿದೆಯಂತೆ. ಪುರಾಣದಲ್ಲಿ ಬರುವ ಸರಸ್ವತಿ ನದಿ ಈ ರೂಪದಲ್ಲಿ ಮತ್ತೆ ಉಗಮವಾಗಿದೆಯಾ ಅಂತ ಚರ್ಚೆ ಶುರುವಾಗಿದೆ. ನೀರು ಮೇಲ್ಮುಖವಾಗಿ ಚಲಿಸಿದಾಗ ಒತ್ತಡದಿಂದ ಈ ರೀತಿ ಆಗಿರಬಹುದು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಒಂದು ವಿಚಿತ್ರ ಘಟನೆಯ ಬಗ್ಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಯಾವುದೇ ಇರಲಿ, ಆ ರಾಜ್ಯದಲ್ಲಿ ನೀರಿಲ್ಲದೆ ಇದ್ದಾಗ ಇಂಥ ನದಿಗಳು ನೀರಿನ ಚಿಲುಮೆನೋ ಏನೋ ಒಂದು ನೀರಿನ ಒಂದು ಆಸರೆ ಸಿಗ್ತಲ್ಲ, ಬಹಳ ಬಹಳ ಖುಷಿಯ ಸಂಗತಿ ಇದು. ಉಲ್ಲೇಖ ಇದೆ. ಈ ಸರಸ್ವತಿ ನದಿ ಸುಮಾರು 5,000 ವರ್ಷಗಳ ಹಿಂದೆ ನಾಪತ್ತೆ ಆಗಿಬಿಡುತ್ತೆ. ನದಿ ಇದ್ದದ್ದು ನಿಜ ಅಂತ ಹೇಳ್ತಾರೆ. 5,000 ವರ್ಷಗಳ ಹಿಂದೆ ಏನೇನು ಕಾರಣಗಳಾಯಿತು, ಹವಾಮಾನ ಬದಲಾವಣೆ, ಭೂಗರ್ಭ ಪದರಗಳ ಸ್ಥಳಾಂತರ, ಈ ಹಿನ್ನೆಲೆಯಲ್ಲಿ ಸರಸ್ವತಿ ನದಿ ಬತ್ತು ಹೋಯಿತು, ಅದು ಕಣ್ಮರೆ ಆಗಿಬಿಡ್ತು ಅಂತ ಒಂದು ವಿಚಾರ ಇದೆ. ಸರಸ್ವತಿ ನದಿ ಮತ್ತೆ ಉಗಮ ಅಂಥೇಳಿ ಪರ ವಿರೋಧದ ಚರ್ಚೆ ಒಂದು ಕಡೆ ನಡೀತಾ ಇದೆ. ಈ ದೃಶ್ಯವನ್ನು ಹಂಚಿಕೊಂಡಂಥ ಹಲವರು ಇದು ಸರಸ್ವತಿ ನದಿ ಮತ್ತೆ ಹುಟ್ಟಿರೋದು ಎನ್ನುವ ಅಭಿಪ್ರಾಯಕ್ಕೂ ಕೂಡ ಬಂದಿದ್ದಾರೆ. ಭೂ ವಿಜ್ಞಾನಿಗಳ ಪ್ರಕಾರ ಕಲ್ಲು ಬಂಡೆಗಳ ನಡುವೆ ನೀರು ಒತ್ತಡದಲ್ಲಿತ್ತು, ಹೊರ ಚಿಮ್ಮಿದಾಗ ರಭಸವಾಗಿ ಬಂದಿರಬಹುದು ಅಂತ ಕೂಡ ಕೆಲ ವಿಜ್ಞಾನಿಗಳು ಮಾತಾಡ್ತಾ ಇದ್ದಾರೆ. ಏನಾದರೂ ಆಗಿರಲಿ ರೀ, ನೀರೇ. ಸರಸ್ವತಿ ನದಿ ಅಂತ ಆದರೂ ಕರ್ಕೊಳ್ಳಿ, ಯಾವುದೋ ಕಲ್ಲು ಬಂಡೆಗಳ ನಡುವೆ ಏನೋ ಒತ್ತಡದಿಂದ ನೀರು ಬಂತ ಅಂತಾದರೂ ಕರ್ಕೊಳ್ಳಿ, ಅಲ್ಲಿ ನೀರು ಸಿಗ್ತಾ ಜನಗಳಿಗೆ. ಮರುಭೂಮಿಯಲ್ಲಿ ಈ ಥರ ನೀರು ಸಿಗೋದು ಅಂದರೆ ಏನು? ಒಂದು ರೀತಿಯಲ್ಲಿ ಸರಸ್ವತಿ ನದಿನೇ ಆಗಿರಲಿ ಅಂತ ಅನೇಕರು ಹೇಳ್ತಾ ಇದ್ದಾರೆ. ಆಗಿರಲಿ, ಆದರೆ ಆ ರಾಜ್ಯಕ್ಕೆ ನೀರು ಸಿಗ್ತಲ್ಲ, ಅಲ್ಲಿ ಜನಕ್ಕೆ ಅದರಿಂದ ಅನುಕೂಲ ಆಯ್ತಲ್ಲ ಅನ್ನೋ ಒಂದು ಸಮಾಧಾನದ ಖುಷಿಯ ಸಂಗತಿ. ಪುರಾಣಗಳು ಮತ್ತು ದಂತಕಥೆಗಳು ಇರುವ ಭಾರತದಂತಹ ದೇಶದಲ್ಲೇ ಸರಸ್ವತಿ ನದಿಯ ಅಸ್ತಿತ್ವವು ಯಾವಾಗಲೂ ಪ್ರಶ್ನಾರ್ಥಕ ಚಿಹ್ನೆಯಾಗಿದೆ. ಸರಸ್ವತಿ ನದಿಯು ಭಾರತದ ಪ್ರಾಚೀನ ಗ್ರಂಥಗಳಲ್ಲಿ ಉಲ್ಲೇಖಿತವಾಗಿರುವ ಪವಿತ್ರ ನದಿ ಆಗಿದ್ದು, ಋಗ್ವೇದದಲ್ಲಿ ಇದರ ಉಲ್ಲೇಖ ಇದೆ ಮತ್ತು ಈಗ ಪ್ರಪಂಚದಾದ್ಯಂತ ಇತಿಹಾಸಕಾರರು ಮತ್ತು ಭೂವಿಜ್ಞಾನಿಗಳ ಹಿತಾಸಕ್ತಿಗಳನ್ನು ಆಕರ್ಷಿಸುತ್ತಿದೆ. ಆದರೆ ಈಗ ಕೇವಲ 1000 ವರ್ಷಗಳಿಂದ ಪಠ್ಯಗಳಲ್ಲಿ ಇರುವ ನದಿಯ ಬಗ್ಗೆ ಇದ್ದಕ್ಕಿದ್ದಂತೆ ಏಕೆ ಉಲ್ಲೇಖಿಸಲಾಗಿದೆ ಗೊತ್ತೇ? ರಾಜಸ್ಥಾನದ ಜೈಸಲ್ಮೇರ್ನ ತಾರ್ಗಢ ಗ್ರಾಮದಲ್ಲಿ ಶನಿವಾರ ಕೊಳವೆ ಬಾವಿಯನ್ನ ಕೊರೆಯುವಾಗ ನೀರು ಮತ್ತು ಅನಿಲ ಸ್ಫೋಟಗೊಂಡು ಆತಂಕವನ್ನ ಉಂಟು ಮಾಡಿತು. ಕೆಲವು ಕಾರ್ಮಿಕರು ಮೋಹನ್ಗಢ್ ಚಾಕ್ 850 ಅಡಿಗಳಷ್ಟು ಬೋರ್ ಕೊರೆಯುತ್ತಿದ್ದಾಗ ಶಕ್ತಿಯುತವಾದ ನೀರಿನ ಹರಿವು ತ್ವರಿತವಾಗಿ ಹೊಲಗಳಿಗೆ ನೀರು ನುಗ್ಗಿ ಅಲ್ಲಿಯ ಕೆರೆ ಈಗ ಹೊಳೆಯಾಗಿ ಹರಿಯುತ್ತಿದ್ದು, ಈ ದೃಶ್ಯ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ. ಸರಸ್ವತಿ ಹೆಚ್ಚು ಪೌರಾಣಿಕ ಹೆಸರಾಗಿದ್ದ ಕಾರಣ ಈ ನದಿಯು ಋಗ್ವೇದದಲ್ಲಿ 80ಕ್ಕೂ ಹೆಚ್ಚು ಬಾರಿ ಅದರ ಉಲ್ಲೇಖವನ್ನ ಕಂಡುಕೊಳ್ಳುತ್ತದೆ. ಹವಾಮಾನ ಮತ್ತು ಟೆಕ್ಟೋನಿಕ್ ಬದಲಾವಣೆಗಳಿಂದಾಗಿ ಸರಸ್ವತಿ ನದಿಯು 5,000 ವರ್ಷಗಳ ಹಿಂದೆ ಬತ್ತಿ ಹೋಯಿತು ಎಂದು ನಂಬಲಾಗಿದೆ. ಆದಾಗ್ಯೂ ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ರೈತರೊಬ್ಬರು ಕೊಳವೆ ಬಾವಿಯನ್ನ ಅಗೆಯುವಾಗ ನೀರು ಹೊರಹೊಮ್ಮಿದ್ದು, ಸರಸ್ವತಿ ನದಿಯ ಹೊರಹೊಮ್ಮುವಿಕೆಯ ವರದಿಗಳು ಈ ದಿನಗಳಲ್ಲಿ ಇದ್ದಕ್ಕಿದ್ದಂತೆ ಹೊರಹೊಮ್ಮುತ್ತಿವೆ. ಅಂದಿನಿಂದ ಈ ಘಟನೆಯು ಚರ್ಚೆಯನ್ನು ಹುಟ್ಟು ಹಾಕಿದೆ ಮತ್ತು ರಾಜಸ್ಥಾನದಲ್ಲಿ ಕಳೆದು ಹೋದ ಸರಸ್ವತಿ ನದಿ ಮತ್ತೆ ಕಾಣಿಸಿಕೊಂಡಿದೆ ಎಂಬ ಪ್ರಶ್ನೆಗಳು ಹುಟ್ಟು ಹಾಕಿವೆ. ಅಂತರ್ಜಲ ವಿಜ್ಞಾನಿಗಳ ಪ್ರಕಾರ ಆರ್ಟಿಸಿಯನ್ ಪರಿಸ್ಥಿತಿಗಳಿಂದ ಉಂಟಾದ ವಿದ್ಯಮಾನದಿಂದಾಗಿ ನೀರಿನ ಚಿಮ್ಮುವಿಕೆ ಸಂಭವಿಸಿದೆ.
ಅಂತರ್ಜಲವು ಮರುಪೂರ್ಣಗೊಳ್ಳುವ ಪ್ರದೇಶದಿಂದ ಕೆಳಕ್ಕೆ ಹರಿಯುವ ಪ್ರದೇಶದಿಂದ ಚಲಿಸುವಾಗ ಈ ಸ್ಥಿತಿಯು ಸಂಭವಿಸುತ್ತದೆ. ಈ ಘಟನೆಯು ಪುರಾತನ ಸಂಸ್ಕೃತಿ ನದಿಗೆ ಸಂಪರ್ಕ ಹೊಂದಿದ ಪ್ರದೇಶದಲ್ಲಿ ಸಂಭವಿಸಿದ ಕಾರಣ ಚರ್ಚೆಯನ್ನ ಹುಟ್ಟುಹಾಕಿದೆ. ಅಂತರ್ಜಲ ವಿಜ್ಞಾನಿ ಡಾಕ್ಟರ್ ನಾರಾಯಣ್ ದಾಸ್ ಇದು ಹಿಮಪಾತದ ಸ್ಥಿತಿ ಎಂದು ವಿವರಿಸಿದರು. ಇದು ಹಲವಾರು ದಿನಗಳವರೆಗೆ ಇರಬಹುದಾದ ಅಪರೂಪದ ಘಟನೆಯಾಗಿದೆ. ಆರ್ಟಿಸಿಎನ್ ಸ್ಥಿತಿಯಿಂದಾಗಿ ಈ ಘಟನೆ ಸಂಭವಿಸಿದೆ ಎಂದು ಅವರು ಹೇಳಿದರು. ಮರಳುಗಲ್ಲು ಮತ್ತು ಜೇಡಿ ಮಣ್ಣಿನ ದಪ್ಪ ಪದರಗಳ ಅಡಿಯಲ್ಲಿ ನೀರು ಕೊರೆಯುವ ಯಂತ್ರವು ರಕ್ಷಣಾತ್ಮಕ ಪದರವನ್ನು ಭೇದಿಸಿದ ನಂತರ ಸ್ಫೋಟಗೊಂಡಿದೆ. ಆದರೆ ಇನ್ನೂ ಪ್ರಶ್ನೆ ಹಾಗೆಯೇ ಉಳಿದಿದೆ. ಇದು 5,000 ವರ್ಷಗಳ ಹಿಂದಿನ ಸರಸ್ವತಿ ನದಿಯ ನೀರೇ ಅಥವಾ ಬೇರೆಯೇ? ಉತ್ತರ ಕೆಲ ದಿನಗಳಲ್ಲಿ ಸಿಗಲಿದೆ. ವಿಜ್ಞಾನಿಗಳು ಹೇಳಿದ್ದೇನು? ಅಂತರ್ಜಲ ವಿಜ್ಞಾನಿ ಡಾಕ್ಟರ್ ನಾರಾಯಣ್ ದಾಸ್ ಪ್ರಕಾರ ನೀರು ಮೇಲ್ಮುಖವಾಗಿ ಚಲಿಸುವಾಗ ಉಂಟಾದ ಒತ್ತಡದಿಂದಾಗಿ ಹೀಗಾಗಿರಬಹುದು ಎಂದು ಊಹಿಸಿದ್ದಾರೆ. ಸುರಕ್ಷತೆಯ ದೃಷ್ಟಿಯಿಂದ ಆ ಪ್ರದೇಶದಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ಸೆಕ್ಷನ್ 163 ಹೇರಲಾಗಿದ್ದು 500 ಮೀಟರ್ ಅಂತರದಲ್ಲಿ ಯಾರೂ ಸುಳಿಯದಂತೆ ಸೂಚಿಸಲಾಗಿದೆ. ಸರಸ್ವತಿ ನದಿ ಎಲ್ಲಿತ್ತು? ಋಗ್ವೇದ ಸೇರಿ ಹಲವು ಪುರಾಣಗಳಲ್ಲಿ ಸರಸ್ವತಿ ನದಿಯ ಉಲ್ಲೇಖವನ್ನ ಕಾಣಬಹುದು. ಇದು ಸುಮಾರು 5 ವರ್ಷಗಳ ಹಿಂದೆ ಹವಾಮಾನ ಹಾಗೂ ಟೆಕ್ಟ್ರಾನಿಕ್ ಪದರಗಳ ಚಲನೆಯಿಂದ ಒಣಗಿ ಹೋಗಿರಬಹುದು ಎಂಬ ನಂಬಿಕೆ ಇದೆ.